ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಗೋಡಂಬಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ರಾಜ್ಯದ ಹಲವೆಡೆ ಈ ಬೆಳೆಯ ಕೊಯ್ಲು ಕಾರ್ಯ ನಡೆಯುತ್ತಿದೆ. ಕೆಳಗೆ ಬಿದ್ದಂಥ ಹಣ್ಣನ್ನು ಮಾತ್ರ ಸಂಗ್ರಹಿಸಿ ಅದರಿಂದ ಬೀಜಗಳನ್ನು ಬೇರ್ಪಡಿಸಿ ಅವುಗಳ ಗಾತ್ರ ಹಾಗೂ ಗುಣಮಟ್ಟಕ್ಕೆ ಅನುಗುಣವಾಗಿ ವಿಂಗಡಿಸಿ ಸೂರ್ಯನ ಬಿಸಿಲಿನಲ್ಲಿ ಸೂಕ್ತವಾಗಿ ಒಣಗಿಸಿದಾಗ ಮಾತ್ರ ಮಾರುಕಟ್ಟೆಯಲ್ಲಿ ಉತ್ತಮ ದರ ದೊರೆಯಬಲ್ಲದು ಎನ್ನುತ್ತಾರೆ ತಜ್ಞರು. ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಈ ಬೆಳೆಯಲ್ಲಿ ಕೊಯ್ಲು ಭಾಳ ಸುಲಭವಾದಂಥದ್ದು. ಯಾವುದೇ ಕಾರಣಕ್ಕೂ ನಾವು ಹೂ ಗೊಂಚಲು ಅಥವಾ ಕಾಯಿ ಇರುವಂಥ ಗೊಂಚಲುಗಳನ್ನು ಕಡ್ಡಿಯಿಂದ ಒಡೆದು ನಾವು ಕಾಯಿಗಳನ್ನು ಉದುರಿಸಬಾರ್ದು. ಈ ರೀತಿ ಉದುರಿಸಿದ್ರೆ ನಮಗೇನಾಗ್ತದೆ, ಹೂಗಳು ಉದುರೋಗ್ತದೆ, ಎಳೆ ಕಾಯಿಗಳು ಉದುರೋಗ್ತದೆ. ಇದರಿಂದ ನಮಗೆ ಬರುವಂಥ ಕೊಯ್ಲು ಅದರಲ್ಲಿ ಇಳುವರಿಯಲ್ಲೇ ನಮಗೆ ಸುಮಾರು 30% ಕಡಿಮೆ ಆಗ್ತದೆ. ಆದ್ದರಿಂದ ಕೆಳಗಡೆ ಬಿದ್ದಿರುವಂಥ ಹಣ್ಣುಗಳಿಂದನೇ ನಾವು ಬೀಜಗಳನ್ನು ಬಿಡಿಸ್ಕೋಬೇಕು. ಪೂರ್ತಿ ತೋಟದಿಂದ ಬಿದ್ದಿರುವ ಹಣ್ಣುಗಳನ್ನು ಒಂದು ಕಡೆಗೆ ಶೇಖರಿಸಿ ನಂತರ ಅದರಿಂದ ಹಣ್ಣುಗಳನ್ನು ಮತ್ತು ಬೀಜಗಳನ್ನು ಹಣ್ಣುಗಳಿಂದ ಬೇರ್ಪಡಿಸಿ ನಂತರ ಬೀಜಗಳನ್ನು ನಾವು 2 ರಿಂದ 3 ದಿವಸ ಸಿಮೆಂಟ್ ನೆಲ ಇದ್ದರೆ ಸಿಮೆಂಟ್ ನೆಲ ಅಥವಾ ಮಣ್ಣಿನ ನೆಲ ಇದ್ದರೆ ಮಣ್ಣಿನ ನೆಲದಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ 2 ರಿಂದ 3 ದಿವಸ ಒಣಗಿಸಿ ನಂತರ ನಾವು 1 ವರ್ಷದವರೆಗೆ ನಾವು ಯಾವುದೇ ಒಂದು ತೊಂದರೆ ಇಲ್ಲದಾಗೆ ಶೇಖರಣೆಯನ್ನು ಮಾಡ್ಬೋದು. ಇದರಿಂದ ರೈತರಿಗೆ ಒಂದು ಉತ್ತಮ ಧಾರಣೆ ಕೂಡ ಸಿಗ್ತದೆ. ಹಾಗೆ ನಾವು ಒಣಗಿಸಿದ ನಂತರ ಮಾರಾಟ ಮಾಡಬೇಕಾದ್ರೆ ಬೀಜಗಳನ್ನು ಒಂದು ಗ್ರೇಡಿಂಗ್, ವರ್ಗೀಕರಣ ಅಂತ ಏನು ಹೇಳ್ತೀವಿ, ಅದು ಬಹಳ ಮುಖ್ಯವಾದಂಥದ್ದು. ಆ ಬೀಜಗಳನ್ನು ದೊಡ್ಡ ಗಾತ್ರದ ಬೀಜಗಳನ್ನು ಮತ್ತು ಯಾವುದೇ ಒಂದು ಬೀಜದ ಮೇಲೆ ಕಲೆ ಇಲ್ಲದೇ ಇರುವಂಥ ಬೀಜಗಳನ್ನು ನಾವು ಒಂದು ಗ್ರೇಡ್ಗೆ ವರ್ಗೀಕರಣ ಮಾಡಿಕೊಂಡು ಸಣ್ಣ ಬೀಜಗಳು ಮತ್ತು ಕೀಟದ ಒಂದು ತೊಂದರೆ ಇರುವಂಥದ್ದು, ಆ ಬೀಜದ ಮೇಲೆ ಏನಾದರೂ ಕಲೆ ಇರುವಂಥದ್ದು ಅವನ್ನು ನಾವು ಬೇರೆ ಬೇರೆಯಾಗಿ ಮಾಡಿ ಆ ಗ್ರೇಡ್ ಮಾಡಿ ನಾವು ಮಾರುಕಟ್ಟೆಗೆ ಅಥವಾ APMCಗೆ ಅಥವಾ ನಾವು ಫ್ಯಾಕ್ಟ್ರಿಗೆ ಕೊಟ್ಟರೆ ನಮಗೆ ಸಾಧಾರಣವಾಗಿ ಸಿಗುವಂಥ ಬೆಲೆಗಿಂತ ಸುಮಾರು 5 ರಿಂದ 6 ರೂಪಾಯಿ ಹೆಚ್ಚು ಬೆಲೆ ನಮಗೆ ಸಿಗ್ತದೆ. ಆದ್ದರಿಂದ ರೈತರು ಇದನ್ನು ಚೆನ್ನಾಗಿ ಮನಗೊಂಡು ಬಿದ್ದಿರುವ ಬೀಜಗಳಿಂದ ಹಣ್ಣುಗಳನ್ನು ಮತ್ತು ಬೀಜಗಳನ್ನು ಸೇಕರಿಸಿ ಬೀಜಗಳನ್ನು 3 ದಿವಸ ಒಣಗಿಸಿ ನಾವು ಮಾರಾಟಕ್ಕೆ ಕೊಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಹಸಿ ಬೀಜಗಳನ್ನು ಕೊಡೋದಕ್ಕೆ ಹೋಗಬಾರ್ದು. ಹಸಿ ಬೀಜಗಳನ್ನು ಕೊಟ್ಟರೂ ಕೂಡ ರೈತರಿಗೆ ಒಳ್ಳೆಯ ಒಂದು ಧಾರಣೆ ಸಿಗುವುದಿಲ್ಲ. ಇದು ಬಹಳ ಮುಖ್ಯವಾದಂಥದ್ದು. ಕೋಲಾರ ತಾಲೂಕು ಕೆಂಚಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ KV ಆಂಜನಪ್ಪ ಅವರು ಸಮಗ್ರ ಕೃಷಿ ಹಾಗೂ ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಂಡು 10 ಎಕರೆ ಪ್ರದೇಶದಲ್ಲಿ ಮಾವು, ಅದರಲ್ಲಿ ಅಂತರ ಬೆಳೆಯಾಗಿ ಸೀಬೆ ಮತ್ತು 6 ಎಕರೆ ಪ್ರದೇಶದಲ್ಲಿ ಹೆಬ್ಬೇವು, ಅದರಲ್ಲಿ ಅಂತರ ಬೆಳೆಯಾಗಿ ಶ್ರೀಗಂಧ ಹಾಗೂ ಹಿಪ್ಪು ನೇರಳೆಯನ್ನು ಬೆಳೆಯುತ್ತಿದ್ದಾರೆ. ತಾವೇ ತಯಾರಿಸುವ ಎರೆಹುಳು ಗೊಬ್ಬರ, ಜೀವಾಮೃತ ಹಾಗೂ ಪಂಚಗವ್ಯಗಳನ್ನು ತಮ್ಮ ಬೆಳೆಗಳಿಗೆ ಬಳಸುತ್ತಾರೆ. ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತಿರುವುದರಿಂದ ಗುಣಮಟ್ಟದ ಬೆಳೆಗಳ ಜೊತೆಗೆ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಆಂಜನಪ್ಪ ಅವರು. ಎರೆಹುಳ ಗೊಬ್ಬರ ಮಾಡೋದಕ್ಕಂತ ತೊಟ್ಟಿ ಮಾಡ್ಕೊಂಡಿದ್ದೀನಿ. 4 ಅಡಿ ಅಗಲ, 20 ಅಡಿ ಉದ್ದ ಅಂಥವು 8 ತೊಟ್ಟಿ ಮಾಡಿದರೆ ಒಂದು ಯೂನಿಟ್ ಆಗಿದೆ. ಅದಕ್ಕಾಗಿ ನಾಟಿ ಹಸು, ಎಮ್ಮೆ ಎಲ್ಲ ಸಾಕೊಂಡಿದ್ವಿ. ನಾವೇ ಉಪಯೋಗಿಸ್ತೀವಿ. 3 ತಿಂಗಳಿಗೊಂದು ಸಾರಿ ಒಂದು 5 ಟನ್ ಬರ್ತದೆ. ಅದನ್ನು ನಾವೇ ಉಪಯೋಗಿಸ್ತಾ ಇದ್ವಿ. ಜೀವಾಮೃತ ಮಾಡ್ಕೊತೀವಿ. ಜೀವಾಮೃತ, ಪಂಚಗವ್ಯ, ರಸಸಾರ ಘಟಕದಲ್ಲಿ ಎಲ್ಲ ಥರ ಗೊಬ್ಬರ ನಮ್ಮಲ್ಲಿರೋ ಸೊಪ್ಪನ್ನೆಲ್ಲ ಹಾಕಿ ಅದನ್ನು ತೋಟಕ್ಕೆ ಬಳಸೋದ್ರಿಂದ ನಮಗೆ ಸಾವಯವ ಪದ್ಧತಿಯಲ್ಲಿ ಈಗ ಚೆನ್ನಾಗಿ ಬರ್ತಾಯಿದೆ. ನಮಗೆ ಕೃಷಿ ಇಲಾಖೆಯವರು ಎಲ್ಲ ಸಲಹೆ ಕೊಟ್ಟಿದ್ದರಿಂದ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ. ರೋಗ ಮಾಮೂಲಿ ಸ್ವಲ್ಪ ಸಾವಯವ ಪದ್ಧತಿಯಲ್ಲೇ ಗಂಜಲ, ಮಜ್ಜಿಗೆ ಎಲ್ಲ ಇದು ಮಾಡ್ಕೊಂಡು ಹೊಡಿತೀವಿ. ಅಂಥ ಕಮರ್ಷಿಯಲ್ ಏನು ಮಾಡ್ತಾಯಿಲ್ಲ. ದೊಡ್ಡದಾಗಿ ರೋಗ ಅನ್ನೋದೇನು ತೊಂದರೆ ಆಗಲಿಲ್ಲ. 10 ಎಕರೆದಲ್ಲಿ ಹೆಬ್ಬೇವು,
ಶ್ರೀಗಂಧ, 12 ಅಡಿಗೆ ಒಂದು ಹೆಬ್ಬೇವು, ಅದ್ರ ಮಧ್ಯದಲ್ಲಿ ಒಂದು ಶ್ರೀಗಂಧ, ಅದಕ್ಕೊಂದು ಪಕ್ಕದಲ್ಲಿ ಅದು ಪ್ಯಾರಾಸೈಟ್ ಆಗಿರೋದ್ರಿಂದ ಒಂದು ಈಗ ಸದ್ಯಕ್ಕೆ ಒಂದು ಮಲ್ಬರಿ ಹಾಕ್ಕೊಂಡಿದ್ದೀನಿ, ಹಿಪ್ಪನೇರಳೆ. ಅದ್ರ ಜೊತೆಯಲ್ಲಿ ಎಲ್ಲ ಥರ ಗೊಬ್ಬರದ ಗಿಡ ಹಾಕ್ಕೊಂಡಿದ್ದೀನಿ. ಈಗ 1.5 ವರ್ಷಕ್ಕೆ 10 ಅಡಿ ಬೆಳೆದಿದೆ, ಹೆಬ್ಬೇವು 20 ಅಡಿ ಬೆಳೆದಿದೆ. ಈಗ ನಾನು ಕಾಲುವೆ ಮಾಡಿ ನಾಟಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಮಧ್ಯದಲ್ಲಿ 12 ಅಡಿ ಜಾಗ ಇರೋದ್ರಿಂದ ನಾವು ಅದರಲ್ಲಿ ವ್ಯವಸಾಯನೂ ಮಾಡ್ಬೋದು ಅಂತ ಈಗ ಟೊಮೆಟೊ ಹಾಕೋದಕ್ಕೆಲ್ಲ ತೋಟ ಉಳುಮೆ ಮಾಡಿಸಿ ಗೊಬ್ಬರ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಅರಣ್ಯ ಕೃಷಿಕರಣದಲ್ಲಿ ನಾವು ತೋಟನೂ ಮಾಡ್ಬೋದು, ಮತ್ತೊಂದು ದಿವಸ ಮರನೂ ಬೆಳೆದಾಗ ನಮ್ಗೆ ಲೇಟಾಗಿ ಕಾಸು ಬರ್ತದೆ ಅಂತ ಮಾಡ್ತಾಯಿದ್ವಿ. ಒಂದು ಎಕರೆದಲ್ಲಿ 480 ಗಿಡ ಹಾಕಿದ್ದೀನಿ. 240 ಮಾವು, 240 ಸೀಬೆ. ಅದು ನಾನು ಒಂದು ಜೈನ್ ಫಾರಮಲ್ಲಿ ನೋಡ್ಕೊಂಬಂದು ಹಾಕಿದ್ರಿಂದ 4 ಅಡಿ ಅಗಲ 4 ಅಡಿ ಆಳ ಗುಣಿ ಮಾಡಿ ಮುಚ್ಚಿ 1 ಅಡಿ ಆಳನೇ ಇಟ್ಕೊಂಡು ಬೆಳೆಸಿದ್ರಿಂದ ಈಗ ತುಂಬ ಚೆನ್ನಾಗಿ ಮಾವು ಬಂದಿದೆ. ಈ ವರ್ಷಕ್ಕೆ 4ನೇ ವರ್ಷ. 4ನೇ ವರ್ಷಕ್ಕೆ ಇವಾಗ ಒಂದು 15-20 kg ಬಂದಿದೆ. ಸೀಬೆ ಬರ್ತಾನೆ ಇದೆ, 3 ವರ್ಷದಿಂದ ಬರ್ತಾಯಿದೆ. ಕೃಷಿ ಕ್ಷೇತ್ರ ಒಳ್ಳೆಯದೇ. ಬರೋ ದಿನಗಳಲ್ಲಂತೂ ತುಂಬ ಬೇಡಿಕೆ ಬರ್ತದೆ. ಅಂದರೆ ಎಲ್ಲರೂ ಬೆಳೆಯೋದು ಬಿಟ್ಟಾಗ ಬರೋ ದಿನಗಳಲ್ಲಿ ರೈತನಿಗೆ ಒಳ್ಳೆ ಬೆಲೆ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಈ ಆಸಕ್ತಿಯಲ್ಲಿ ಮಾಡಬೇಕು, ಮಾಡಿದರೆ ತುಂಬ ಗ್ಯಾರಂಟಿಯಲ್ಲಿ ಬರೋ ದಿನಗಳಲ್ಲಿ ನಮಗೆ ಬೆಲೆ ಬಂದೇ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಸೀಬೆ ಬೆಳೆಯಲ್ಲಿ ಕಜ್ಜಿ ರೋಗ ಕಾಣಿಸಿಕೊಂಡಲ್ಲಿ ಹಣ್ಣುಗಳ ಮೇಲೆ ಕಂದು ಬಣ್ಣದ ಹುರುಕಾದ ಚುಕ್ಕೆ ಕಂಡುಬಂದು ದೊಡ್ಡದಾಗಿ ಹಣ್ಣು ಕೊಳೆಯುವಂತೆ ಮಾಡುತ್ತದೆ. ತೀವ್ರ ಬಾಧೆಗೊಳಗಾದ ಹಣ್ಣುಗಳನ್ನು ತೆಗೆದುಹಾಕಿ ರೋಗ ಹರಡುವಿಕೆಯನ್ನು ತಡೆಗಟ್ಟಲು 2 ಗ್ರಾಂ ಝೈನೇಬ್ 75 WP ಅಥವಾ ಮೆಂಕೋಝೆಬ್ 75 WP ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WPಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.